ಡೆವಿಲ್ ಸಾಂಗ್ನ ನಿರೀಕ್ಷೆಯಲ್ಲಿದ್ದ ದರ್ಶನ್ ಫ್ಯಾನ್ಸ್ಗೆ ಶಾಕ್. ಅನಿವಾರ್ಯ ಕಾರಣಗಳಿಂದ ಸಾಂಗ್ ರಿಲೀಸ್ ಮುಂದೂಡಿಕೆಯಾಗಿದೆ. ಡೆವಿಲ್ ಸಾಂಗ್ ರಿಲೀಸ್ ಆಗೋದು ಸಾಧ್ಯವೇ ಇಲ್ಲ ಇಂತಹ ಸಂದರ್ಭದಲ್ಲಿ ದರ್ಶನ್ ಅನುಪಸ್ಥಿತಿಯಲ್ಲಿ. ಚಿತ್ರತಂಡವೇ ಇದರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿದೆ. ನಾಳೆ ಬಿಡುಗಡೆಯಾಗಬೇಕಿದ್ದ ಡೆವಿಲ್ ಸಿನಿಮಾ ಸಾಂಗ್ ಇದ್ರೆ ನೆಮ್ಮದಿಯಾಗಿರಬೇಕು. ಇದು ದರ್ಶನ್ ಡೆವಿಲ್ ಸಿನಿಮಾದ ಫಸ್ಟ್ ಸಾಂಗ್. ಇದನ್ನ ನೋಡಬೇಕು, ಈ ಹಾಡನ್ನ ಕೇಳಬೇಕು. ಬಹಳ ದಿನಗಳ ನಂತರ ನಮ್ಮ ನಟನ ಚಿತ್ರದ ಮೊದಲ ಸಾಂಗ್ ಅನ್ನ ಕೇಳ್ತಾ ಇದ್ದೀವಿ ಅಂತ ಹೇಳಿ ಅಭಿಮಾನಿಗಳು ಖುಷಿಯಾಗಿದ್ರು. ಆದರೆ ಅವರಿಗೆ ಈಗ ಶಾಕ್ ಸಿಕ್ಕಿದೆ. ಕಾರಣಾಂತರಗಳಿಂದಾಗಿ ನಾಳೆ ಸಾಂಗ್ ಬಿಡುಗಡೆ ಆಗೋದಿಲ್ಲ ಅಂತ ಹೇಳಿ ಚಿತ್ರತಂಡವೇ ಅಧಿಕೃತವಾಗಿ ಪೋಸ್ಟರ್ ಮುಖೇನವಾಗಿ ಮಾಹಿತಿಯನ್ನ ಕೊಟ್ಟಿದೆ. ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗ್ ರಿಲೀಸ್ ಆಗುತ್ತೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಅಂತ ಹೇಳಿ ಟೈಮಿಂಗ್ಸ್ ಅನ್ನ ಕೂಡ ಕೊಟ್ಟಿದ್ರು. 10 ಗಂಟೆ 5 ನಿಮಿಷ ಸುಮಾರಿಗೆ ಸಾಂಗ್ ರಿಲೀಸ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು. ಆದರೆ ಎಲ್ಲವೂ ಕೂಡ ಉಲ್ಟಪಲ್ಟ ಆಗ್ಬಿಟ್ಟಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ಸಾಂಗ್ನ ಲಿರಿಕ್ಸ್ ಸ್ಟಾರ್ಟ್ ಆಗ್ತಾ ಇತ್ತು. ಆದರೆ ಇದೀಗ ದರ್ಶನ್ ಬಾಳಲ್ಲೇ ನೆಮ್ಮದಿ ಇಲ್ಲದಂತಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಗಳ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು. ಡೆವಿಲ್ನ ಪೋಸ್ಟರ್ಗಳು ಟೀಸರ್ ನೋಡಾದ್ಮೇಲಂತೂ ಸಾಂಗ್ ರಿಲೀಸ್ ಆಗ್ತಾ ಇದೆ ಅಂದಾಗ ಲಿರಿಕ್ಸ್ ಹೇಗಿರಬಹುದು, ಅದರಲ್ಲೂ ದರ್ಶನ್ ಮಾತನ್ನೇ ಲಿರಿಕ್ಸ್ ಆಗಿ ಇಲ್ಲಿ ಬಳಸ್ಕೊಂಡಿರೋದು ತೀವ್ರ ಕುತೂಹಲ ಕೆರಳಿಸಿತ್ತು. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ. ಆದ್ರೆ ದರ್ಶನ್ ಬಾಳಲ್ಲೇ ನೆಮ್ಮದಿ ಇಲ್ವಲ್ಲ ಈಗ, ಇನ್ ಮುಂದೆ ಹೇಗೆ ಅಂತ ಸಾಂಗ್ ರಿಲೀಸ್ ಡೇಟ್ ಕೂಡ ಪೋಸ್ಟ್ಪೋನ್ ಆಗಿದೆ. ಅಫ್ಕೋರ್ಸ್ ಮಧುಶ್ರೀ, ಏನು ನಾಳೆ 10:05ಕ್ಕೆ ಹಾಡನ್ನ ರಿಲೀಸ್ ಮಾಡಬೇಕು, ಲಿರಿಕಲ್ ವಿಡಿಯೋನ ಆಡಿಯೋನ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಪೋಸ್ಟರ್ ರಿಲೀಸ್ ಆಗ್ತಿದ್ದಂಗೆ, ಅದರಂದ್ರೆ ಈ ಒಂದು ಪದದಲ್ಲಿ ಹಾಡು ರಿಲೀಸ್ ಆಗುತ್ತೆ ಅಂತ ಅಂತಿದಂಗೆನೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ರು. ಅಂದ್ರೆ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರಲ್ವಾ, ದರ್ಶನ್ ಅವರ ಒಂದು ಪದಗಳು ಏನಿರುತ್ತೆ, ಸೊ ಅದನ್ನೇ ಅವರು ಫ್ಯಾನ್ಸ್ಗಳು ವೈರಲ್ ಮಾಡ್ತಿರ್ತಾರೆ. ಈಗ ಅವರ ಪದವನ್ನೇ ಇಟ್ಕೊಂಡು ಸಿನಿಮಾದಲ್ಲಿ ಹಾಡ್ ಮಾಡಿದ್ದಾರೆ ಅಂತ ಅಂದಾಗ ದರ್ಶನ್ ಅಭಿಮಾನಿಗಳ ಸಂತೋಷಕ್ಕೆ ಪಾರವೇ ಇರ್ಲಿಲ್ಲ. ಅಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಅವ್ರ ಮಾತು ಏನಿದೆ ಅದನ್ನ ಅವರು ಹೋಟೆಲ್ಗಳಿಗೆ ಇಡೋದಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆ ಅದನ್ನ ಯೂಸ್ ಮಾಡೋದಾಗಿರ್ಬೋದು, ಹೋಟೆಲ್ ಹೆಸರನ್ನ ಇಡೋದಾಗಿರ್ಬೋದು, ಎಲ್ಲವನ್ನ ಮಾಡ್ತಾ ಇದ್ರು ಅಭಿಮಾನಿಗಳು ಅಭಿಮಾನದಿಂದ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು, ಸೊ ಅದೇ ಒಂದು ಟೈಟಲ್ ನಲ್ಲಿ ಹಾಡ್ ಬರುತ್ತೆ ಅಂತ ಅಂದಾಗ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟಿದ್ರು. ಸೊ ಈ ತರದ ಒಂದು ಆಲೋಚನೆ ಕೂಡ ಮಾಡಿದ್ದಾರೆ ಡೈರೆಕ್ಟರ್ ಅಂತ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ರು. ಆದ್ರೆ ಈಗ ಏನಂತ ಅಂದ್ರೆ ಹಾಡು ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ದರ್ಶನ್ ಅವರು ಅಂದ್ರೆ ಅರೆಸ್ಟ್ ಆಗಿರುವಂತದ್ದು. ಈಗ ಆ ಬಗ್ಗೆ ಕೂಡ ಒಂದಷ್ಟು ಪೋಸ್ಟರ್ ಅಲ್ಲಿ ಇದ್ರೆ ಜೈಲಲ್ಲಿ ನೆಮ್ಮದಿಯಾಗಿರ್ಬೇಕು ಅನ್ನೋ ಒಂದು ಪೋಸ್ಟರ್ಗಳು ಕೂಡ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂತದ್ದು. ಅಫ್ಕೋರ್ಸ್ ಈ ಒಂದು ಮಾತನ್ನ ದರ್ಶನ್ ಅವರು ತಮ್ಮ ಹೆಂಡತಿಗೆ ಏನು ಒಂದು ಅಂದ್ರೆ ಬೈಯೋವಾಗ ಒಂದು ಆಡಿಯೋದಲ್ಲಿ ಈ ಒಂದು ಮಾತನ್ನ ಅವರು ಹೇಳಿದಂತದ್ದು ವಿಜಯಲಕ್ಷ್ಮಿ ಅವ್ರಿಗೆ. ಸೊ ವಿಜಯಲಕ್ಷ್ಮಿ ಅವ್ರಿಗೆ ಪತ್ನಿಗೆ ಹೇಳಿದಂತ ಮಾತನ್ನ ಈ ತರ ಒಂದು ಸಿನಿಮಾದಲ್ಲಿ ಬಳಸಿರೋದು ಎಷ್ಟು ಸರಿ ಅನ್ನೋ ಒಂದು ಕೂಡ ಮಹಿಳೆಯರು ಮಾತನಾಡ್ಕೊಳ್ತಾ ಇದ್ರು. ಅಂದ್ರೆ ಪತ್ನಿಗೆ ಬಳಸಿದ ಮಾತನ್ನ ಇಲ್ಲಿ ಹಾಡನ್ನಾಗಿ ಮಾಡಿದ್ದಾರೆ. ಇದು ಸಿನಿಮಾ ಚಿತ್ರತಂಡ ಜೊತೆಗೆ ದರ್ಶನ್ ಅವರ ಒಂದು ಏನ್ ನಿರ್ಧಾರ ಇದೆ ಈ ಒಂದು ಟೈಟಲ್ ನಲ್ಲಿ ಹಾಡ್ ಮಾಡೋದು, ಈ ಒಂದು ಹೆಸರಿನಲ್ಲಿ, ಅದು ಸರಿಯಲ್ಲ ಅನ್ನೋ ಒಂದು ಕೂಡ ಕೆಲವೊಂದಷ್ಟು ಹೆಣ್ಮಕ್ಳು ಅಭಿಪ್ರಾಯವನ್ನ ತಿಳಿಸಿದ್ರು ಸಾಮಾಜಿಕ ಜಾಲತಾಣದಲ್ಲಿ. ಆದ್ರೆ ಈಗ ಆ ಹಾಡು ನಾಳೆ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ದಿನ ರಿಲೀಸ್ ಆಗೋಕ್ಕೂ ಮುಂಚೆನೆ ದರ್ಶನ್ ಅವರ ಸ್ವತಂತ್ರ ಅಂದ್ರೆ ಹೊರಗಡೆ ಓಡಾಡೋ ಸ್ವತಂತ್ರ ಪೊಲೀಸ್ ಅವರು ಕಿತ್ಕೊಂಡಿದ್ದಾರೆ. ಪೊಲೀಸ್ ಅವರು ಈಗ ಅರೆಸ್ಟ್ ಮಾಡ್ಕೊಂಡು ಬಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಆಲ್ರೆಡಿ ಇದ್ದಾರೆ ದರ್ಶನ್ ಅವರು ಮೆಡಿಕಲ್ ಚೆಕಪ್. ಓಕೆ, ಧನ್ಯವಾದ ಮಂಗಳ ತಮ್ಮೆಲ್ಲ ಮಾಹಿತಿಗಾಗಿ. ನಾಳೆ ಬಿಡುಗಡೆಯಾಗಬೇಕಿದ್ದಂತಹ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ರಿಲೀಸ್ ಆಗ್ತಾ ಇಲ್ಲ. ಕಾರಣಾಂತರಗಳಿಂದ ಮುಂದೂಡಿಕೆ ಮಾಡಿದ್ದೀವಿ ಅಂತ ಈಗಾಗಲೇ ಚಿತ್ರತಂಡ ಕೂಡ ಅಭಿಮಾನಿಗಳಿಗೆ ಸುದ್ದಿಯನ್ನು ಮುಟ್ಟಿಸಿದೆ. ಅದೊಂದು ಕಡೆ ಬೇಸರ, ಮತ್ತೊಂದು ಕಡೆ ಆ ಸಾಂಗ್ ರಿಲೀಸ್ ಆಗ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ನಟ ಮತ್ತೆ ಜೈಲು ಸೇರ್ತಿದ್ದಾರಲ್ಲ ಅನ್ನೋ ಆ ಒಂದು ಬೇಸರ ಇದೆಯಲ್ಲ, ಇದು ದರ್ಶನ್ ಅಭಿಮಾನಿಗಳನ್ನ ಹೆಚ್ಚಾಗಿ ಕಾಡ್ತಾ ಇದೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ.